ಚಪ್ಪಲಿ ಕಳ್ಳತನವಾದರೆ ಒಳ್ಳೆಯದಾ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಗ್ರಹಕ್ಕೂ ಚಪ್ಪಲಿಗೂ ಸಂಬಂಧವಿದೆ. ಇದರಂತೆ ಶನಿದೋಷವಿದ್ದವರು ಚಪ್ಪಲಿಯನ್ನು ದಾನ ಮಾಡಬೇಕೆಂದು ಹೇಳುತ್ತಾರೆ. ಚಪ್ಪಲಿಯ ಮಹತ್ವದ ಕುರಿತಾದ ಇನ್ನಷ್ಟು ಮಾಹಿತಿ ನೋಡೋಣ. ಮನೆಯಿಂದ ಹೊರಗೆ ಕಾಲಿಡುವುದಾದರೆ ಕಾಲಿಗೆ ಚಪ್ಪಲಿಯಂತೂ ಬೇಕೇ ಬೇಕು. ಅದರಲ್ಲೂ ಕೆಲವರು ಮನೆಯ ಒಳಗೂ ಚಪ್ಪಲಿ ಧರಿಸುವವರಿದ್ದಾರೆ. ನಾವು ಧರಿಸುವ ಚಪ್ಪಲಿಯೂ ಕೂಡ ನಮ್ಮ ಜೀವನವನ್ನು ಬದಲಾಯಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೂಟು ಮತ್ತು ಚಪ್ಪಲಿಯನ್ನು ಧರಿಸುವುದು ಶನಿಗ್ರಹದ ಮೇಲೆ ಪ್ರಭಾವ ಬೀರುತ್ತದೆ. ಶನಿಯ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮವು ನೀವು ಧರಿಸುವ ಚಪ್ಪಲಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಚಪ್ಪಲಿ ಮತ್ತು ಶೂ ಹರಿದು ಹೋದರೆ ಈ ಪರಿಣಾಮ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಪ್ಪಲಿ ಮತ್ತು ಶೂ ಹರಿದರೆ ತುಂಡಾದರೆ ಅದು ಧನಾತ್ಮಕ ಸಂಕೇತ. ಶನಿದೇವನ ಕೃಪೆಯು ಜಾತಕದ ಮೇಲೆ ಉಳಿದಿದೆ ಎಂದರ್ಥ. ಚಪ್ಪಲಿ ಹಾಳಾದ ನಂತರ ಅದನ್ನು ಮನೆಯಲ್ಲಿ ಇಡಬಾರದು. ಇದು ಲಕ್ಷ್ಮೀದೇವಿಗೆ ಕೋಪ ತರಿಸುತ್ತದೆ ಮತ್ತು ಶನಿಯ ದೋಷವು ಮನೆಯನ್ನು ಆವರಿಸುತ್ತದೆ. ಶೂಗಳು ಮತ್ತು ಚಪ್ಪಲಿಗಳು ಹಾಳಾದರೆ ಅನೇಕ ಜನರು ಅವುಗಳನ್ನು ಸರಿಪಡಿಸಿ ಮತ್ತೆ ಧರಿಸುತ್ತಾರೆ. ಹೀಗೆ ಮಾಡುವುದರಿಂದ ಶನಿದೇವನ ದುಷ್ಪರಿಣಾಮ ಉಂಟಾಗಿ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಚಪ್ಪಲಿ ಮತ್ತು ಶೂಗಳು ಕಳ್ಳತನವಾದರೆ ಜ್ಯೋತಿಷ್ಯದಲ್ಲಿ ಚಪ್ಪಲಿಗಳ ಕಳ್ಳತನವನ್ನು ಒಳ್ಳೆಯ ಮತ್ತು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ದೇವಸ್ಥಾನ ಅಥವಾ ಇನ್ಯಾವುದೇ ಸ್ಥಳದಿಂದ ವ್ಯಕ್ತಿಯ ಚಪ್ಪಲಿ ಕಳ್ಳತನವಾಗಿದ್ದರೆ ಶನಿದೇವನ ಆಶೀರ್ವಾದ ಅವನ ಮೇಲಿರುತ್ತದೆ. ವ್ಯಕ್ತಿಯ ಮೇಲೆ ಈಗಾಗಲೇ ಏನಾದರೂ ದೋಷವಿದ್ದರೂ ಸಹ ಶೂಗಳು ಮತ್ತು ಚಪ್ಪಲಿಗಳ ಕಳ್ಳತನದಿಂದಾಗಿ ಅದು ನಾಶವಾಗುತ್ತದೆ. ಶನಿವಾರ ಮತ್ತು ಮಂಗಳವಾರ ಚಪ್ಪಲಿ ಕಳ್ಳತನವಾದರೆ ಶನಿದೇವನ ವಿಶೇಷ ಕೃಪೆ ನಿಮ್ಮ ಮೇಲಿದೆ ಎಂದು ಹೇಳಬಹುದು ಮತ್ತು ಸ್ಥಳೀಯರ ಕೆಲವು ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿವೆ ಎಂದು ಇದು ತೋರಿಸುತ್ತದೆ. ದೇವಸ್ಥಾನದಿಂದ ಚಪ್ಪಲಿ ಕದಿಯುವುದು ಮಂಗಳಕರ ಎಂದು ಅನೇಕರಿಗೆ ಈಗಾಗಲೇ ತಿಳಿದಿದೆ. ಆದ್ದರಿಂದ ಈ ಜನರು ತಮ್ಮ ಚಪ್ಪಲಿಯನ್ನು ದೇವಸ್ಥಾನದ ಹೊರಗೆ ಬಿಡುತ್ತಾರೆ. ಒಬ್ಬ ವ್ಯಕ್ತಿಯ ಮೇಲೆ ಶನಿದೇವನ ಕೆಟ್ಟ ಸ್ಥಿತಿ ಇದ್ದರೆ ಅವನು ಶನಿವಾರ ಮತ್ತು ಮಂಗಳವಾರದಂದು ಚಪ್ಪಲಿಯನ್ನು ಬಡವರಿಗೆ ದಾನ ಮಾಡಬೇಕು. ಎಲ್ಲಿ ಚಪ್ಪಲಿ ಮತ್ತು ಶೂಗಳು ಹಾಕಬಾರದು. ಹಿಂದೂ ಧರ್ಮದಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಶೂಗಳು ಮತ್ತು ಚಪ್ಪಲಿಗಳನ್ನು ಧರಿಸುವುದನ್ನು ನಿಷೇಧಿಸಲಾಗಿದೆ. ಏಕೆಂದರೆ ಈ ಸ್ಥಳಗಳು ಧಾರ್ಮಿಕ ನಂಬಿಕೆಗಳೊಂದಿಗೆ ಸಂಬಂಧ ಹೊಂದಿವೆ. ಇಲ್ಲಿ ಚಪ್ಪಲಿ ಧರಿಸುವುದರಿಂದ ಮಾಡಿದ ಕೆಲಸದಲ್ಲಿ ಅಡೆತಡೆಗಳು ಬರಲಾರಂಭಿಸುತ್ತವೆ ಮತ್ತು ನಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುತ್ತದೆ. ದೇವಾಲಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇವಸ್ಥಾನವು ಅಂತಹ ಸ್ಥಳವಾಗಿದೆ. ಅಲ್ಲಿ ದೇವರುಗಳು ಮತ್ತು ದೇವತೆಗಳು ವಾಸಿಸುತ್ತಾರೆ. ಇಲ್ಲಿಂದ ಹಿಂದೂಗಳ ಧಾರ್ಮಿಕ ನಂಬಿಕೆಯು ಸಂಪರ್ಕ ಹೊಂದಿದೆ. ಇಲ್ಲಿ ಚಪ್ಪಲಿ ಧರಿಸಿದರೆ ದೇವರು ಕೋಪಗೊಳ್ಳುತ್ತಾನೆ ಮತ್ತು ಮನೆಯ ಆರ್ಥಿಕ ಸ್ಥಿತಿಯು ಹದಗೆಡಲು ಪ್ರಾರಂಭಿಸುತ್ತದೆ. ಮನೆಯಲ್ಲಿ ಪೂಜಾ ಸ್ಥಳ ಬಡವನಾಗಿರಲಿ ಶ್ರೀಮಂತನಾಗಿರಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಚಿಕ್ಕ ಪೂಜಾ ಸ್ಥಳವಿರುತ್ತದೆ. ಚಪ್ಪಲಿಯನ್ನು ಆ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬಾರದು. ಏಕೆಂದರೆ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುವುದಿಲ್ಲ ಮತ್ತು ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸುತ್ತವೆ. ಧಾರ್ಮಿಕ ನದಿಗಳು ಸಾಮಾನ್ಯವಾಗಿ ಜನರು ಪೂರ್ಣಿಮಾ, ಕಾರ್ತಿಕ ಅಮಾವಾಸ್ಯೆ, ಜ್ಯೇಷ್ಠ ಅಮಾವಾಸ್ಯೆ ಮುಂತಾದ ದಿನಗಳಲ್ಲಿ ಪಿತೃದೋಷ ಮತ್ತು ತಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಗಂಗಾ ಸ್ನಾನಕ್ಕೆ ಹೋಗುತ್ತಾರೆ. ಈ ನದಿಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಯಾವುದೇ ರೀತಿಯ ಶೂಗಳು ಮತ್ತು ಚಪ್ಪಲಿಗಳನ್ನು ಧರಿಸಿ ನದಿಗೆ ಇಳಿಯಬಾರದು. ಹೀಗೆ ಮಾಡುವುದರಿಂದ ಮನುಷ್ಯನು ಗಂಗಾ ಸ್ನಾನ ಮಾಡುವ ಕಾರಣವು ಪೂರ್ಣವಾಗದು. ಬದಲಿಗೆ ಅವರು ಹೆಚ್ಚು ಪಾಪಗಳನ್ನು ಪಡೆಯುತ್ತಾರೆ.
ಅವರ ಮನೆಯ ಶಾಂತಿ ಕೆಡುತ್ತದೆ ಮತ್ತು ಆರ್ಥಿಕವಾಗಿ ದುರ್ಬಲನಾಗುತ್ತಾನೆ. ಹಣ ಇಡುವ ಜಾಗಕ್ಕೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಚಪ್ಪಲಿಯನ್ನು ಧರಿಸಿ ಮನೆಯಲ್ಲಿ ಹಣವನ್ನು ಇಡುವ ಸ್ಥಳಕ್ಕೆ ಹೋಗಬಾರದು, ಏಕೆಂದರೆ ಅಲ್ಲಿ ಲಕ್ಷ್ಮೀದೇವಿ ಮತ್ತು ಕುಬೇರ ನೆಲೆಸಿದ್ದಾರೆ. ಅಲ್ಲಿಗೆ ಚಪ್ಪಲಿ ಹಾಕಿಕೊಂಡು ಹೋಗುವುದರಿಂದ ಮನೆಯ ಪ್ರಗತಿ ನಿಲ್ಲುತ್ತದೆ ಮತ್ತು ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಅಡುಗೆ ಮನೆ. ಅನ್ನಪೂರ್ಣೆಯು ಅಡುಗೆ ಮನೆಯಲ್ಲಿ ನೆಲೆಸಿರುವುದರಿಂದ ಅಡುಗೆ ಮನೆಗೆ ಚಪ್ಪಲಿಯನ್ನು ಒಯ್ಯಬಾರದು. ಇಲ್ಲಿ ಚಪ್ಪಲಿಯನ್ನು ಹಾಕಿಕೊಳ್ಳುವುದರಿಂದ ಮನೆಯವರ ಅಂದರೆ ಹಿರಿಯರ ಆಶೀರ್ವಾದ ತೊರೆದು ಅನ್ನದ ಕ್ಷಾಮ ಎದುರಾಗುತ್ತದೆ. ಚಪ್ಪಲಿಯಿಂದ ಶನಿ ದೋಷ ಪರಿಹಾರ. ನೀವು ಶನಿಯ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಮತ್ತು ನೀವು ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಾಗದಿದ್ದರೆ ಶನಿವಾರದಂದು ಶನಿದೇವನ ಈ ಪರಿಹಾರಗಳನ್ನು ಮಾಡಿ. 1. ಶನಿವಾರದಂದು ದೇವಸ್ಥಾನದ ಹೊರಗೆ ಹೋಗುವ ಮೂಲಕ ಬಡವರಿಗೆ ಹೊಸ ಕಪ್ಪು ಶೂಗಳು ಮತ್ತು ಚಪ್ಪಲಿಗಳನ್ನು ದಾನ ಮಾಡುವುದರಿಂದ ಶನಿ ದೋಷವು ಕೊನೆಗೊಳ್ಳುತ್ತದೆ. ಹೀಗೆ ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗುತ್ತಾನೆ ಮತ್ತು ನಿಮ್ಮೆಲ್ಲಾ ತೊಂದರೆಗಳು ಕೊನೆಗೊಳ್ಳುತ್ತವೆ. 2. ಶನಿವಾರ ಅಥವಾ ಮಂಗಳವಾರದಂದು ಕಪ್ಪು ಪಾದರಕ್ಷೆಗಳನ್ನು ಧರಿಸಿ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಣ್ಣೆಯ ದೀಪವನ್ನು ಹಚ್ಚಿ ಶನಿದೇವನ ಮುಂದೆ ಇರಿಸಿ. ಹೀಗೆ ಮಾಡಿದ ನಂತರ ಪಾದರಕ್ಷೆಗಳನ್ನು ದೇವಾಲಯದ ಮೆಟ್ಟಿಲುಗಳ ಮೇಲೆ ಬಿಡಿ. ಇದರಿಂದ ಶನಿ ದೆಸೆ ಪರಿಣಾಮ ದೂರವಾಗುತ್ತದೆ. 3. ಶನಿವಾರ ಮತ್ತು ಮಂಗಳವಾರ ಕಪ್ಪು ಬಣ್ಣದ ಶೂ ಮತ್ತು ಚಪ್ಪಲಿಗಳನ್ನು ಖರೀದಿಸಬಾರದು. ಈ ದಿನಗಳಲ್ಲಿ ಚಪ್ಪಲಿಯನ್ನು ಖರೀದಿಸುವುದು ಮನೆಯಲ್ಲಿ ಚಪ್ಪಲಿಯೊಂದಿಗೆ ನಕಾರಾತ್ಮಕತೆಯನ್ನು ತರುತ್ತದೆ ಮತ್ತು ಶನಿ ದೋಷವನ್ನು ಅನುಭವಿಸಬೇಕಾಗುತ್ತದೆ. 4. ಹಳೆಯ ಚಪ್ಪಲಿ ಮತ್ತು ಹರಿದ ಶೂಗಳನ್ನು ಧರಿಸುವುದು ತಪ್ಪಿಸಿ. ಹಳೆಯ ಮುರಿದ ಚಪ್ಪಲಿಗಳನ್ನು ಧರಿಸುವುದರಿಂದ ಮನೆ ಮತ್ತು ಹೊರಗಿನ ಎಲ್ಲಾ ಕೆಲಸಗಳಿಗೆ ಅಡ್ಡಿಯಾಗುತ್ತದೆ. 5. ಶನಿವಾರದಂದು ಕಪ್ಪು ಬಣ್ಣದ ಶೂಗಳು ಮತ್ತು ಚಪ್ಪಲಿಯನ್ನು ಬಡವರಿಗೆ ದಾನ ಮಾಡುವುದರಿಂದ ಶನಿಗ್ರಹದ ಕೆಟ್ಟ ಸ್ಥಿತಿ ದೂರವಾಗುತ್ತದೆ. ಆದರೆ ಶನಿವಾರದಂದು ಯಾರಾದರೂ ಕಪ್ಪು ಬಣ್ಣದ ಶೂಗಳು ಮತ್ತು ಚಪ್ಪಲಿಯನ್ನು ಧರಿಸಿದರೆ ಅಥವಾ ಖರೀದಿಸಿದರೆ ಶನಿಯ ಕೆಟ್ಟ ಸ್ಥಿತಿ ಇರುತ್ತದೆ. ಅದಕ್ಕಾಗಿಯೇ ಶನಿವಾರದಂದು ಕಪ್ಪು ಬಣ್ಣದ ಶೂಗಳು ಮತ್ತು ಚಪ್ಪಲಿಗಳನ್ನು ಧರಿಸುವುದನ್ನು ಮತ್ತು ಖರೀದಿಸುವುದನ್ನು ತಪ್ಪಿಸಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.